Let us see main question number 2. Answer the following questions. Question number 3. The symbols of the following components used in an electrical circuit. First one rheostat, crossing without joining. ಈಗ ಇಲೆಕ್ಟ್ರಿಕಲ್ ಸರ್ಕ್ಯೂಟ್ ಇದೆ ಅಂದ್ರೆ ನಾವು ಅದನ್ನ ಪೇಪರ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ಬೇಕಂದ್ರೆ ವಿ ಯೂಸ್ ಡಿಫರೆಂಟ್ ಸಿಂಬಾಲ್ಸ್ ಅಲ್ವಾ. ಸೆಲ್ ಫಾರ್ ಬ್ಯಾಟರಿ, ಫಾರ್ ವೈರ್ ಜಾಯಿನಿಂಗ್ ಅಂಡ್ ಫಾರ್ ರೆಸಿಸ್ಟೆನ್ಸ್, ರಿಯೋಸ್ಟಾಟ್, ಬಲ್ಬ್ ಇರ್ಬೋದು, ಇದೆಲ್ಲದಕ್ಕೂ ಬೇರೆ ಬೇರೆ ಸಿಂಬಾಲ್ ಅನ್ನ ಯೂಸ್ ಮಾಡ್ತೀವಿ. ಅದರಲ್ಲಿ ರಿಯೋಸ್ಟಾಟಿಗೆ ಯಾವ್ದನ್ನ ಯೂಸ್ ಮಾಡ್ತೀವಿ ಅಂತ ಕೇಳಿದ್ದಾರೆ. ಆನ್ಸರ್ ಫಸ್ಟ್ ಒನ್ ರಿಯೋಸ್ಟಾಟ್. ದಿಸ್ ಒನ್ ಇಸ್ ದ ಕರೆಕ್ಟ್ ಒನ್. ನಾನು ಇಲ್ಲಿ ಈ ಆರೋ ಮಾರ್ಕ್ ತೆಗೆದೆ ಅಂದ್ರೆ ದಿಸ್ ಇಸ್ ಸಿಂಪಲ್ ರೆಸಿಸ್ಟೆನ್ಸ್. ಇದು ರೆಸಿಸ್ಟರ್ ಅನ್ನ ತೋರಿಸುತ್ತೆ. ಈಗ ನಾನು ಈ ತರ ಆರೋ ಮಾರ್ಕ್ ಅನ್ನ ಡ್ರಾ ಮಾಡಿದ್ರೆ ಅಥವಾ ಈ ತರ ಆರೋ ಮಾರ್ಕ್ ಅನ್ನ ಡ್ರಾ ಮಾಡಿದ್ರೆ ದಿಸ್ ಇಂಡಿಕೇಟ್ಸ್ ರಿಯೋಸ್ಟಾಟ್. ವಾಟ್ ಇಸ್ ರಿಯೋಸ್ಟಾಟ್? ರಿಯೋಸ್ಟಾಟ್ ಅಂದ್ರೆ ಏನಾಗಿದ್ರೆ ರೆಸಿಸ್ಟರ್ ಅಂದ್ರೆ ಗೊತ್ತಿದಲ್ವಾ. ರೆಸಿಸ್ಟರ್ ವಿಚ್ ರೆಸಿಸ್ಟ್ ದ ಫ್ಲೋ ಆಫ್ ಕರೆಂಟ್, ಅದನ್ನ ರೆಸಿಸ್ಟರ್ ಅಂತ ಕರೀತಾರೆ. ಈಗ ರಿಯೋಸ್ಟಾಟ್ ಅಂದ್ರೆ ಏನು? ದಿಸ್ ಈಸ್ ವೇರಿಯೇಬಲ್ ರೆಸಿಸ್ಟರ್. ನಾವು ರೆಸಿಸ್ಟೆನ್ಸ್ ಅನ್ನ ವೇರಿಯೇಷನ್ ಮಾಡಿ ಯಾಕೆ ಯೂಸ್ ಆಗುತ್ತೆ? ಟು ಕಂಟ್ರೋಲ್ ದ ಅಮೌಂಟ್ ಆಫ್ ಇಲೆಕ್ಟ್ರಿಕ್ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಸರ್ಕ್ಯೂಟ್. ಸರ್ಕ್ಯೂಟ್ ಅಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ. ಟು ಕಂಟ್ರೋಲ್ ದಟ್ ಅಮೌಂಟ್ ಆಫ್ ಕರೆಂಟ್ ಫ್ಲೋಯಿಂಗ್, ಅದಕ್ಕೆ ರಿಯೋಸ್ಟಾಟ್ ಹೆಲ್ಪ್ ಮಾಡುತ್ತೆ. ಇಲ್ಲಿ ಈ ರೀತಿಯಾಗಿ ಡ್ರಾ ಮಾಡುವಂತದ್ದು ರಿಯೋಸ್ಟಾಟ್. ಸೆಕೆಂಡ್ ಒನ್ ವೈರ್ಸ್ ಕ್ರಾಸಿಂಗ್ ವಿದೌಟ್ ಜಾಯಿನಿಂಗ್. ಸಿ ಇಫ್ ವೈರ್ಸ್ ಜಾಯಿನ್ ಆಗ್ತಾ ಇದ್ರೆ, ಇದೊಂದು ವೈರ್ ಇದ್ರೆ ಈ ತರ ತಗೊಬಂದು ಜಾಯಿನ್ ಆಗ್ತಾ ಇದೆ ಅನ್ನೋದನ್ನ ತೋರಿಸ್ತಿದ್ವಿ. ಬಟ್ ಇಲ್ಲಿ ಏನ್ ಹೇಳ್ತಿದ್ದಾರೆ? ಕ್ರಾಸಿಂಗ್ ವಿದೌಟ್ ಜಾಯಿನಿಂಗ್. ಇಲ್ಲಿ ಜಾಯಿನ್ ಆಗ್ತಾ ಇಲ್ಲ ಅನ್ನೋದನ್ನ ಹೇಗೆ ಇಂಡಿಕೇಟ್ ಮಾಡೋದು? ಒಂದು ಲೈನ್ ಎಳ್ಕೊಂಡು ಅದ್ರ ಮೇಲೆ ಈ ತರ ಕ್ರಾಸ್ ಆಗ್ತಾ ಇದೆ ಅನ್ನೋ ತರ ತೋರಿಸುವಂತ. ಈ ತರ ತೋರಿಸಿದ್ರೆ ಇಟ್ ಇಸ್ ಕ್ರಾಸಿಂಗ್ ವಿದೌಟ್ ಜಾಯಿನಿಂಗ್ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಥ್ಯಾಂಕ್ ಯು.